ಶುಭೋದಯ ವಿದ್ಯಾರ್ಥಿಗಳೇ. ಈಗಾಗಲೇ ನಾವು 4ನೇ ಪದ್ಯವನ್ನು ನೋಡ್ತಾ ಇದ್ವಿ. ಆ ಒಂದು 4ನೇ ಪದ್ಯದಲ್ಲಿ ಕವಿಯು ಮಗುವನ್ನ ಒಂದು ಹಣ್ಣಿನ ಅಂಗಡಿಗೆ ಹೋಲಿಸಿ ಆ ಹಣ್ಣಿನ ಅಂಗಡಿಯಲ್ಲಿ ಇರ್ತಕ್ಕಂಥ ಹಣ್ಣುಗಳ ಹೊಂದಿರುವ ಒಂದು ವಿಶೇಷವಾದಂತಹ ಉತ್ತಮ ಗುಣಗಳನ್ನ ಮಗು ಪಡ್ಕೋಬೇಕೆಂಬುದನ್ನ ಕವಿ ಇಲ್ಲಿ ಪದ್ಯದ ಮೂಲಕ ಅಥವಾ ಒಂದೊಂದು ಹಣ್ಣಿನ ವಿಶೇಷ ಗುಣವನ್ನು ಹೇಳುತ್ತಾ ಆ ಗುಣದಿಂದ ಮಗುವಿನಲ್ಲಿ ಯಾವ ಸ್ವಭಾವ ಬೆಳೆಯಬೇಕು, ಅದರ ಜೊತೆಗೆ ಮಗು ಯಾವ ರೀತಿಯ ಗುಣಗಳನ್ನು ಪಡೆದುಕೊಳ್ಳಬೇಕು ಎಂಬುದನ್ನ ನೋಡ್ತಾ ಇದ್ದೇವೆ. ಈಗಾಗಲೇ ನಾವು ಕಲಿತಿರುವಂತೆ ಮಗು ಒಂದು ಹಣ್ಣಿನ ಅಂಗಡಿಯಾದರೆ ಆ ಹಣ್ಣಿನ ಅಂಗಡಿಯ ಮೇಲೆ ವಾಹನದಿಂದ ಬರ್ತಕ್ಕಂಥ ಧೂಳು, ಕಲ್ಲು, ಮುಳ್ಳುಗಳೇ ಅಥವಾ ಕಸ ಕಡ್ಡಿಗಳೇ ನಾವು ಸಮಾಜದಲ್ಲಿ ನಡೀತಕ್ಕಂಥ ಘಟನೆಗಳೆಂದು ಭಾವಿಸಿ ಆ ಮಗುವಿನ ಮೇಲೆ ಆ ಸಮಾಜದಲ್ಲಿ ನಡೀತಕ್ಕಂಥ ಕೆಟ್ಟ ಘಟನೆಗಳು ಯಾವುದೇ ರೀತಿಯಾದಂತಹ ಪ್ರಭಾವವನ್ನು ಬೀರಿ ಆ ಮಗುವಿನಲ್ಲಿರ್ತಕ್ಕಂಥ ವಿಶೇಷ ಗುಣಗಳನ್ನು ಹಾಳು ಮಾಡಬಾರದು ಎಂಬುದು ಒಂದು ಕವಿಯ ಆಶಯ. ಅದರ ಜೊತೆಗೆ ನಾವು ಒಂದು ಮಾರುಕಟ್ಟೆಯಲ್ಲಿ ನೂರಾರು ರೀತಿಯ ಅಂಗಡಿಗಳಿದ್ದರೂ ಸಹಿತ ನಮ್ಮ ಮಗು ಒಂದು ಹಣ್ಣಿನ ಅಂಗಡಿ ಆಗಬೇಕು. ಆ ಹಣ್ಣಿನ ಅಂಗಡಿಯಾಗುವುದರ ಮೂಲಕ ಆ ಮಾರುಕಟ್ಟೆಯಲ್ಲಿರ್ತಕ್ಕಂಥ ಎಲ್ಲ ಜನರ ಗಮನವನ್ನು ತನ್ನ ಕಡೆ ಸೆಳೆದುಕೊಂಡು ತನ್ನತನವನ್ನು ಮೆರಿಬೇಕು ಎಂಬುದು ಕವಿಯ ಆಶಯವಿತ್ತು. ಅದರ ಜೊತೆಗೆ ಒಂದು ನಿರ್ದಿಷ್ಟವಾದಂತಹ ಹಣ್ಣಿನ ಗುಣಗಳನ್ನು ತೆಗೆದುಕೊಂಡು ಆ ಗುಣವು ಮಗುವಿನಲ್ಲಿ ಇರಬೇಕೆಂಬುದು ಕವಿಯವರ ಆಶಯವಿತ್ತು. ಇವತ್ತು ನಾವು ಒಂದು ಬಾಳೆಹಣ್ಣನ್ನು ತೆಗೆದುಕೊಂಡಾಗ ಆ ಬಾಳೆಹಣ್ಣಿನಲ್ಲಿ ಇರ್ತಕ್ಕಂಥ ಒಂದು ವಿಶೇಷವಾದಂತಹ ಗುಣ ತನ್ನನ್ನು ಬೆಳೆಸಿದವನಿಗೆ ಅರ್ಪಣೆ ಮನೋಭಾವನೆಯಿಂದ ಅವರನ್ನು ಗೌರವಿಸುವುದು. ಮಕ್ಕಳು ಸಹಿತ ತಮಗೆ ಸಹಾಯ ಸಹಕಾರವನ್ನು ನೀಡಿದಂಥ ಪಾಲಕರು, ಪೋಷಕರನ್ನ ಗೌರವಿಸುವಂತಹ ಒಂದು ಗುಣವನ್ನು ನಾವು ಬಾಳೆಹಣ್ಣಿನಿಂದ ಕಲಿಯಬೇಕು. ಅದರ ಜೊತೆಗೆ ಕೆಲವೊಂದು ಸಂದರ್ಭದಲ್ಲಿ ನಮ್ಮಲ್ಲಿ ಗಟ್ಟಿತನ ಇರಬೇಕಾಗುತ್ತೆ, ನಮ್ಮ ನಿರ್ಧಾರಗಳು ಅಚಲವಾಗಿರಬೇಕಾಗುತ್ತೆ, ನಮ್ಮ ನಿರ್ಧಾರಕ್ಕೆ ನಾವು ಬದ್ಧರಾಗಿರಬೇಕಾಗುತ್ತೆ. ಅಂತ ಒಂದು ಸಂದರ್ಭದಲ್ಲಿ ನಾವು ಚಕೋತ ಅನ್ನುವಂಥ ಹಣ್ಣಿನಿಂದ ಗಟ್ಟಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಗುಣಲಕ್ಷಣಗಳನ್ನು ನಾವು ಪಡೆಯಬೇಕೆಂಬುದೇ ಒಂದು ಕವಿಯ ಆಶೆ ಆಗಿತ್ತು. ಅದರ ಜೊತೆಗೆ ನಿಂಬೆಹಣ್ಣು ಎಷ್ಟೇ ಅದನ್ನು ನಾವು ಇಸುಕಿದಾಗ ಅದು ಕುಗ್ಗಿದರೂ ಸಹಿತ ತನ್ನಲ್ಲಿರ್ತಕ್ಕಂಥ ಹುಳಿಯನ್ನು ಯಾವ ರೀತಿಯಾಗಿ ಬಿಡುವುದಿಲ್ಲವೋ ಅದೇ ರೀತಿಯಾಗಿ ನಮಗೆ ಸಮಾಜದಲ್ಲಿ ನಾವು ಕೆಲಸ ಮಾಡತಕ್ಕಂಥ ಸ್ಥಳದಲ್ಲಿ ನಮಗೆ ಎಷ್ಟೇ ಜನ ಯಾವುದೇ ರೀತಿಯಾದಂತಹ ಸಲಹೆ, ಸೂಚನೆ, ಮಾರ್ಗದರ್ಶನಗಳನ್ನು ನೀಡಿದರೂ ಸಹಿತ ನಿರ್ಧಾರ ಮಾತ್ರ ನಮ್ಮದೇ ಆಗಿರಬೇಕು. ಯಾವ ಒಬ್ಬ ವ್ಯಕ್ತಿ ಒಂದು ಹೇಳಿದಾನೆ ಎಂದ ತಕ್ಷಣ ಆತನ ಹೇಳಿಕೆಯನ್ನು ನಾವು ಆಧಾರವಾಗಿಟ್ಟುಕೊಂಡು ನಿರ್ಧರಿಸುವುದಕ್ಕಿಂತ ನಮ್ಮತನದಿಂದ ಅವರೆಲ್ಲ ಕೊಟ್ಟಂತ ಸಲಹೆಗಳನ್ನು ಪಡೆದುಕೊಂಡು ಅದರಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದನ್ನು ನಾವು ನಿಂಬೆ ಹಣ್ಣಿನಿಂದ ಕಲಿಯಬೇಕು. ಅದಕ್ಕಾಗಿ ಕುಕ್ಕಬೇಕು ನಿಂಬೆ ಹಣ್ಣಿನಂತೆ. ಆದರೆ ನಮ್ಮ ಹುಳಿಯನ್ನು ನಾವು ಬಿಡಕ್ಕೆ ಹೋಗಬಾರಲ್ಲ, ನಮ್ಮತನವನ್ನು ಹೇಗೆ ಬಿಡಬಾರದನ್ನ ನಾವು ಈ ನಿಂಬೆ ಹಣ್ಣಿನಿಂದ ಕಲಿಯಬೇಕು. ಮುಂದಿನ ಭಾಗದಲ್ಲಿ ಕವಿ ಹೇಳ್ತಾನೆ, ಕಿತ್ತಳೆಯ ಹಾಗೆ, ಮೋಸಂಬಿ ಹಾಗೆ, ರಸಪೂರಿ ಮಾವಿನ ಹಣ್ಣಿನಂತೆ, ಅಂಜೂರದಂತೆ ಅಪರೂಪವಾಗು ಜನರ ಕಣ್ಣಿಗೆ, ಕಂಡರೆ ಕಾಣು ಕಲ್ಲಂಗಡಿಯಾಗಿ. ಕೆಲವೊಂದು ಹಣ್ಣುಗಳು ಅತ್ಯಂತ ವಿಶೇಷವಾದಂತಹ ಹಣ್ಣುಗಳು, ಅಪರೂಪವಾದಂತಹ ಹಣ್ಣುಗಳು. ಆ ಹಣ್ಣುಗಳು ನಾವು ಎಲ್ಲಾ ರೀತಿಯ ಸಮಯದಲ್ಲಿ ಸಿಗುವುದಿಲ್ಲ. ಕೆಲವೊಂದು ಹಣ್ಣುಗಳು ಚಳಿಗಾಲದಲ್ಲಿ ಮಾತ್ರ ಸಿಗ್ತವೆ, ಕೆಲವೊಂದು ಹಣ್ಣುಗಳು ಬೇಸಿಗೆ ಕಾಲದಲ್ಲಿ ಮಾತ್ರ ಸಿಗ್ತವೆ, ಇನ್ನು ಕೆಲವೊಂದು ಹಣ್ಣುಗಳು ಈ ಮಳೆಗಾಲದಲ್ಲಿ ಮಾತ್ರ ಸಿಗ್ತವೆ. ಆದರೆ ಆ ಹಣ್ಣುಗಳು ಆ ಒಂದು ಋತುಮಾನಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದಂತಹ ರುಚಿ, ವಿಶೇಷವಾದಂತಹ ಗುಣಗಳಿಂದ ಅವು ಯಾವತ್ತಿಗೂ ಏನಾಗಿರ್ತವೆ ಅಂತಂದ್ರೆ ಅಪರೂಪವಾದಂತಹ ಹಣ್ಣು. ಕಿತ್ತಳೆ ಹಣ್ಣು ಆಗಿರಬಹುದು, ಮೋಸಂಬಿ ಹಣ್ಣು ಆಗಿರಬಹುದು, ಈ ಮಾವಿನ ಹಣ್ಣು ಆಗಿರಬಹುದು, ಅಂಜೂರದ ಹಣ್ಣು ಆಗಿರಬಹುದು, ಇವೆಲ್ಲವೂ ಏನಪ್ಪ ಅಂತಂದ್ರೆ ಅಪರೂಪವಾದಂತಹ ಹಣ್ಣು. ಈ ಹಣ್ಣುಗಳು ಯಾವತ್ತೂ ಯಾವಾಗ ಬೇಕೋ ಅವಾಗೆಲ್ಲ ಸಮಯದಲ್ಲಿ ಸಿಗುವುದಿಲ್ಲ. ಇವು ವಿಶೇಷವಾದ ದಿನಗಳಲ್ಲಿ ಸಿಗುವುದರಿಂದ ನಾವು ಸಹಿತ ಸಾಮಾನ್ಯವಾಗಿ ವಿಶೇಷವಾದಂತಹ ವ್ಯಕ್ತಿಯಾಗಿರಬೇಕು, ನಾವು ಅಪರೂಪದ ವ್ಯಕ್ತಿಗಳಾಗಿರಬೇಕು. 10ರಲ್ಲಿ 11 ಆಗುವುದಕ್ಕಿಂತ ಆ 10 ಜನರು ಹೊಂದಿರುವಂತಹ ಗುಣ
ಅದರಲ್ಲಿ ನಮ್ಮದೇ ಆದಂಥ ವಿಶೇಷವಾದಂಥ ಗುಣವನ್ನು ನಾವು ಹೊಂದಿರಬೇಕು. ಆವಾಗ ನಾವು ಆ ಒಂದು ಗುಂಪಿನಲ್ಲಿ ಅಪರೂಪದ ವ್ಯಕ್ತಿ ಆಗ್ತೇವೆ. ಮಗು ವಿಶೇಷವಾದಂಥ ಕ್ರಿಯಾಶೀಲತೆಯನ್ನು ಹೊಂದಿದಾಗ ಆ ಮಗು ವಿಶೇಷತೆಯನ್ನು ಯಾವ ರೀತಿ ಪಡೆದುಕೊಳ್ಳುತ್ತೋ ಅದೇ ರೀತಿಯಾಗಿ ಈ ಹಣ್ಣುಗಳಂತೆ ನಾವು ಸಹಿತ ಅಥವಾ ಮಗು ಸಹಿತ ಅಪರೂಪವಾಗಿರಬೇಕು. ನಾವು ಒಂದು 100 ಜನರನ್ನು ಸೇರಿಸಿದಾಗ ಆ 100 ಜನರು ಸಹಿತ ವಿಶೇಷವಾದ ಪ್ರತಿಭೆಯನ್ನು ಹೊಂದಿರ್ತಾರೆ, ಇಲ್ಲ ಅಂತಲ್ಲ. ಆದರೆ ಅದರ ಒಳಗೆ ಸಹಿತ ಒಬ್ಬೊಬ್ಬರು ಆ ಎಲ್ಲ ವ್ಯಕ್ತಿಗಳು ಹೊಂದಿರುವುದಕ್ಕಿಂತ ಅಪರೂಪವಾದಂಥ ಗುಣಗಳನ್ನು, ಅಪರೂಪವಾದಂಥ ಕ್ರಿಯಾಶೀಲತೆ, ಅಪರೂಪವಾದಂಥ ಬುದ್ಧಿಶಕ್ತಿಯನ್ನು ಹೊಂದಿರ್ತಾರಲ್ಲ, ಆ ರೀತಿ ಮಗು ಒಂದು ರೀತಿ ಅಪರೂಪವಾಗಿರಬೇಕು. ಯಾವ ವ್ಯಕ್ತಿ ವಿಶೇಷವಾದಂಥ ಗುಣ, ವಿಶೇಷವಾದಂಥ ಬುದ್ಧಿಮಟ್ಟ, ವಿಶೇಷವಾದಂಥ ತಿಳುವಳಿಕೆ, ವಿಶೇಷವಾದಂಥ ವಿಚಾರಗಳನ್ನು ಹೊಂದಿರ್ತಾನೋ ಆ ವ್ಯಕ್ತಿಯು ಇಡೀ ಸಮಾಜದಲ್ಲಿ ಅಪರೂಪವಾಗಿರುವುದರಿಂದ ನಾವು ಮಗುವಿನಲ್ಲೂ ಸಹಿತ ವಿಶೇಷವಾದಂಥ ಗುಣಗಳನ್ನು ಕಾಣಬೇಕು. ಈ ಕಿತ್ತಳೆ, ಮೋಸಂಬೆ, ಮಾವು, ಅಂಜೂರದಂತೆ ಯಾವಾಗಲೂ ನಾವು ಅಪರೂಪವಾಗಿರಬೇಕು. ಇಲ್ಲಿ ಇನ್ನೊಂದು ನಾವು ಈ ಹಣ್ಣುಗಳಿಂದ ತಿಳಿದುಕೊಳ್ಳುವುದೇನಂತಂದ್ರೆ, ನಾವು ಮಾತನಾಡುವಾಗ ಸಹಿತ ವಿಶೇಷತೆಯಿಂದ ಮಾತನಾಡಬೇಕು. ಸುಮ್ಮನೆ ಎಲ್ಲರೂ ಮಾತನಾಡ್ತಾ ಇದ್ದಾರೆ ಅಂತ ನಾವು ಮಾತನಾಡಿದಂತಂದ್ರೆ ಅಲ್ಲಿ ನಮಗೆ ಬೆಲೆ ಬರುವುದಿಲ್ಲ. ನಮ್ಮ ಮಾತು ಅವಶ್ಯಕತೆ ಇದೆಯಾ ಅಥವಾ ನಾವು ಮಾತನಾಡುವುದು ಇಲ್ಲಿ ಯೋಗ್ಯವಾ ಅನ್ನುವುದನ್ನು ತಿಳಿದುಕೊಂಡು ಮಾತನಾಡಿದಾಗ ನಮ್ಮ ಮಾತಿಗೆ ವಿಶೇಷತೆ ಬರುವುದರಿಂದ ನಾವು ಸ್ವಲ್ಪ ಅಪರೂಪದ ವ್ಯಕ್ತಿಗಳಾಗ್ತೇವೆ. ಅದಕ್ಕಾಗಿ ಈ 4 ಹಣ್ಣಿನಲ್ಲಿರ್ತಕ್ಕಂಥ ಅಪರೂಪವಾದಂಥ ಹಣ್ಣು ಆಗುವಂತೆ ಮಗು ಸಹಿತ ಏನಾಗಿರಬೇಕು, ಅಪರೂಪವಾಗಬೇಕು. ಕಿತ್ತಳೆ ಹಣ್ಣು ಆಗಿರ್ಬೋದು, ಈ ಮೋಸಂಬಿ ಹಣ್ಣು ಆಗಿರ್ಬೋದು, ತಮ್ಮದೇ ಆದಂಥ ವಿಶೇಷವಾದಂಥ ಗುಣ, ವಿಶೇಷವಾದಂಥ ರುಚಿ, ವಿಶೇಷವಾದಂಥ ಆಕರ್ಷಣೆಯಿಂದ ಈ ಎಲ್ಲ ಹಣ್ಣುಗಳು ಅಪರೂಪವಾಗಿರುವುದರಿಂದ ನಾವು ಸಹಿತ ನಮ್ಮ ಮಾತುಗಾರಿಕೆಯಿಂದ, ನಾವು ಮಾಡ್ತಕ್ಕಂಥ ಕೆಲಸದಿಂದ, ನಾವು ಮಾಡ್ತಕ್ಕಂಥ ಕಾಯಕದಿಂದ, ನಾವು ಹೇಳ್ತಕ್ಕಂಥ ವಿಚಾರಗಳಿಂದ ನಾವು ಅಪರೂಪವಾಗಬೇಕು. ಆ ಅಪರೂಪತೆ ಎನ್ನುವಂಥ ಗುಣ ಮಗುವಿನಲ್ಲಿ ಬರಬೇಕು ಎಂಬುದು ಕವಿಯ ಆಶಯವಿತ್ತು. ಕಿತ್ತಳೆಯ ಹಾಗೆ, ಮೋಸಂಬಿ ಹಾಗೆ, ರಸಪೂರಿ ಮಾವಿನ ಹಣ್ಣಿನಂತೆ, ಅಂಜೂರದಂತೆ ಅಪರೂಪವಾಗುವ ಜನರ ಕಣ್ಣಿದೆ. ಜನ ನಮ್ಮನ್ನು ವಿಶೇಷವಾಗಿ ಗುರುತಿಸಬೇಕು, ಆ ಮಗುವಿನಲ್ಲಿ ವಿಶೇಷತೆಯನ್ನು ಕಾಣಬೇಕು ಅಂತ ಅಪರೂಪತೆಯನ್ನ ಜನರ ಕಣ್ಣಿಗೆ ಕಾಣುವಂತೆ ಆ ಮಗು ಬೆಳಿಬೇಕು ಅನ್ನೋದೇ ಇಲ್ಲಿ ಕವಿಯ ಒಂದು ಆಶೆ. ಅದಕ್ಕಾಗಿ ಈ ಮಾವು ಅತ್ಯಂತ ರಸಪೂರಿತವಾದಂಥ ರುಚಿಯಾದ ಮಾವು ಆಗಿರುವುದರಿಂದ ಈ ಮಾವನ್ನು ನಾವು ಏನಂತ ಕರಿತೀವಿ, ಹಣ್ಣುಗಳ ರಾಜ್ಯ. ಎಲ್ಲ ಹಣ್ಣುಗಳಲ್ಲಿ ಅತ್ಯಂತ ಪ್ರಮುಖವಾದಂಥ ಮತ್ತು ರಸಪೂರಿತವಾದಂಥ ಹಣ್ಣು ಮಾವು ಆಗಿರುವುದರಿಂದ ಈ ಮಾವನ್ನು ನಾವು ಹಣ್ಣಿನ ರಾಜ ಎಂದು ಕರೀತೀರ. ಹಾಗೆ ನಮ್ಮಲ್ಲಿ ಸಹಿತ ಏನಪ್ಪ ಅಂತಂದ್ರೆ ವಿಶೇಷವಾದಂಥ ವ್ಯಕ್ತಿತ್ವ ನಾವು ರೂಪಿಸಿಕೊಳ್ಳಬೇಕು. ಇನ್ನ ಕಲ್ಲಂಗಡಿಯಾಗು ಕಂಡರೆ ಕಾಣು ಕಲ್ಲಂಗಡಿಯಾಗಿ. ನೀನು ಒಂದೊಂದು ಸರಿ ಅಲ್ಲ, ಯಾವತ್ತೂ ಕಾಣ್ತಿದ್ರೆ ಕಾಣು. ಅದು ಹೆಂಗಿರ್ಬೇಕಂದ್ರೆ ನೀನು ಕಲ್ಲಂಗಡಿ ತರ ಎಲ್ಲರನ್ನ ಆಕರ್ಷಣೆ ಮಾಡಬೇಕು. ಮೇಲ್ಗಡೆ ಕಲ್ಲಂಗಡಿಯನ್ನು ನೋಡಲು ಹಸಿರು ಬಣ್ಣವನ್ನು ಹೊಂದಿದ್ದರೂ ಸಹಿತ ಅದರ ಒಳಗಡೆ ಏನಪ್ಪ ಅಂತಂದ್ರೆ ಕೆಂಪಾದ ಬಣ್ಣದಿಂದ ಹೇಗೆ ಜನರನ್ನ ತನ್ನ ಕಡೆ ಸೆಳೆಯುತ್ತೋ ಆ ರೀತಿಯಾಗಿ ನೀನು ದಿನಾಲು ಕಾಣ್ತಿದ್ರೆ ಕಾಣು, ಬೇಡ ಅಂತಲ್ಲ. ಆದರೆ ನೀನೇನಾಗಬೇಕು, ಕಲ್ಲಂಗಡಿ ಹಣ್ಣಿನ ತರ ಎಲ್ಲರ ಮನಸ್ಸಿಗೆ ತಂಪನ್ನು ನೀಡಬೇಕು, ಎಲ್ಲರ ಮನಸ್ಸಿಗೆ ಆನಂದವನ್ನು ನೀಡಬೇಕು. ನಾವು ಕಲ್ಲಂಗಡಿ ಹಣ್ಣನ್ನು ತಿಂದಾಗ ನಮ್ಮ ಬೇಸಿಗೆಯ ದಾಹವು ತಕ್ಕಿ ನಮ್ಮ ಮನಸ್ಸು ಯಾವ ರೀತಿ ಶಾಂತ, ಪ್ರಶಾಂತ ಮತ್ತು ಆನಂದವನ್ನು ಪಡೆಯುತ್ತೋ ಆ ರೀತಿ ನಮ್ಮನ್ನು ಕಂಡಾಗ ಜನ ಆನಂದವನ್ನು ಪಡಬೇಕು ಅಂತ ಒಂದು ವಿಶೇಷವಾದಂಥ ಗುಣ ಮತ್ತು ವ್ಯಕ್ತಿತ್ವವನ್ನು ಪಡ್ಕೋಬೇಕು ಅಂತ ಕವಿ ಮಗುವಿಗೆ ಹೇಳ್ತಾನೆ. ಈ ನೀನು ಅಪರೂಪ ಆಗ್ತಿದ್ರೆ ಆಗು, ಕಿತ್ತಳೆ ಹಣ್ಣಿನಂತಾಗು, ಮೋಸಂಬಿ ಅಂತಾಗು, ಮಾವಿನಂತಾಗು, ಅಂಜೂರದಂತಾಗು. ಇಲ್ಲ ಅಂದ್ರೆ ನೀನು ಎಲ್ಲರಿಗೂ ಸಿಗುವಂತ ಆಗು. ಅದು ನೀನು ಯಾವ ರೀತಿಯಾಗಿರಬೇಕು, ಕಲ್ಲಂಗಡಿ ರೀತಿಯಾಗಿರಬೇಕು. ಕಲ್ಲಂಗಡಿ ಹಣ್ಣು ತಿಂದವರಿಗೆಲ್ಲ ರುಚಿ ನೀಡುತ್ತೆ, ತಿಂದವರೆಲ್ಲ ಮನಸ್ಸಿಗೆ ಆನಂದವನ್ನು ನೀಡುತ್ತದೆ. ಹಾಗೆ ನೀನು ಆನಂದವನ್ನು ನೀಡು. ಬೇಸಿಗೆ ಕಮರಿರುವ ಕಣ್ಣುಗಳಿಗೆ ದಳ ದಳ ಕೊಯ್ದು ಅರಳಿಸಿದ ದಾಳಿಂಬೆಯೊಳಗೆ ತಳ ತಳ ಕೆಂಡ ಬಣ್ಣ ಮಣಿ ಮಣಿ ಹನಿ ಹನಿ ತಳಿರಿಸುವ ಕಣಿಯ. ನಾವು ಬೇಸಿಗೆ ಕಾಲದಲ್ಲಿ ಮನುಷ್ಯ ತಾಪದಿಂದ ಅಥವಾ ಈ ಬೇಗೆಯಿಂದ ಮನಸ್ಸಿಗೆ ಬಹಳಷ್ಟು ಕಷ್ಟ ಉಂಟಾದಾಗ ಆ ದಾಳಿಂಬೆ ಹಣ್ಣನ್ನು ತಿಂದಿರು ಅಂತಂದ್ರೆ ನಮ್ಮ ಮನಸ್ಸಿಗೆ ಆನಂದ ಆಗುತ್ತೆ ಅಥವಾ ನಮ್ಮ ದೇಹದ ತಾಪಮಾನ ಖುಷಿ ಇರುತ್ತೆ. ಈ ದಾಳಿಂಬೆ ಹಣ್ಣು ಮೇಲ್ಗಡೆ ನೋಡಾಕ ಬಹಳಷ್ಟು ಗಟ್ಟಿತನದಿಂದ ಕೂಡಿದ್ದರೂ ಸಹಿತ ಆ ಹಣ್ಣನ್ನು ಬಿಚ್ಚಿದಾಗ ಆ ಹಣ್ಣಿನ ಒಳಗಿರತಕ್ಕಂಥ ದಾಳಿಂಬೆ ಬೀಜಗಳು ಮಣಿ ಮಣಿ ಕನಿಸ ಕಣಿಯ ತಳ ತಳ ಕಂಡ ಬಣ್ಣ
ಮಣಿ ಮಣಿ ಹನಿ ಹನಿ ತಣಿರಿಸದ ಕನಿಯ. ನೀ ತಿಂದವರೆಲ್ಲ ರುಚಿಯನ್ನು ಕೊಡಬೇಕು, ತಿಂದವರೆಲ್ಲ ಬಾಯಕ್ಕೆ ನಿವಾರಿಸುವಂತಾಗಬೇಕು. ಹಾಗೆ ನೀನು ಬೇಸಿಗೆ ಕಾಲದಲ್ಲಿ ದಾಳಿಂಬೆ ಹಣ್ಣಿನ ರೈತು ಅದರ ಒಳಗಿರ್ತಕ್ಕಂಥ ಬೀಜಗಳು ಯಾವ ರೀತಿಯಾಗಿ ರಸವನ್ನು ತುಂಬಿಕೊಂಡು ಅದನ್ನು ತಿಂದವರ ಬಾಯೆಲ್ಲ ಸಿಹಿ ಮತ್ತು ತಂಪನ್ನು ಮಾಡುತ್ತೋ ಆ ರೀತಿ ನಿನ್ನ ಜೊತೆ ಗೆಳೆತನವನ್ನು ಮಾಡುವಂಥ, ನಿನ್ನ ಜೊತೆ ಇರುವಂಥ ಎಲ್ಲ ವ್ಯಕ್ತಿಗಳಿಗೆ ನೀನು ಒಳ್ಳೆಯದನ್ನು ಮಾಡು. ನಿನ್ನ ಬೆಣ್ಣೆ ಬಂದಂಥವರೆಲ್ಲರನ್ನು ಸಹಾಯವನ್ನು ಮಾಡು. ಆ ದಾಳಿಂಬೆ ಬೇಸಿಗೆ ಕಾಲದಲ್ಲಿ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಆನಂದ ಮತ್ತು ತೃಪ್ತಿಯನ್ನು ನೀಡುವಂತೆ ನೀನು ಸಹಿತ ನಿನ್ನ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲರ ಜೊತೆ ಒಳ್ಳೆಯ ರೀತಿಯಿಂದ ವರ್ತನೆ ಮಾಡು. ಅವರ ಗೆಳೆತನಕ್ಕೆ ಬೆಲೆ ಕೊಟ್ಟು ಅವರು ನಿನ್ನನ್ನು ಇಷ್ಟಪಡುವಂತ ಆಗುವಂತೆ ಹೆಚ್ಚಿನ ಇಲ್ಲಿ ಕವಿ ಹೇಳ್ತಾನೆ, ನಾವು ದಾಳಿಂಬೆಯಿಂದ ಎಂಥ ಕಷ್ಟದ ಸಂದರ್ಭದಲ್ಲೂ ಸಹಿತ ನಮ್ಮ ಜೊತೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಸಹಾಯ ಮಾಡಬೇಕು. ಸೂರ್ಯನ ಕಿರಣಗಳಿಂದ ಭೂಮಿಯು ಕಾಯ್ದು ಕೆಂಡಾದಾಗ, ಮನುಷ್ಯನ ದೇಹದ ತಾಪಮಾನ ಹೆಚ್ಚಾದಾಗ ಆ ದಾಳಿಂಬೆ ರಸ ಯಾವ ರೀತಿ ನಮಗೆ ಆನಂದವನ್ನು ನೀಡುತ್ತಲ್ಲೋ ಅದೇ ರೀತಿ ನಾವು ನಮ್ಮ ಜೊತೆ ಇರ್ತಕ್ಕಂಥವ್ರ ಜೊತೆ ಒಳ್ಳೆಯ ರೀತಿಯಾದಂಥ ಸಂಬಂಧಗಳನ್ನು ಹೊಂದಬೇಕು ಅನ್ನೋದನ್ನ ಈ ಬೇಸಿಗೆ ದಾಳಿಂಬೆ ಅಂತ ಹೇಳ್ತಾರೆ. ಹಬ್ಬಿಕೋ ದ್ರಾಕ್ಷಿಯ ಬಳ್ಳಿ ಹಾಗೆ ಆಯುಷ್ಯ ಚಪ್ಪರದ ಉತ್ತಗಲ, ತಪ್ಪಿಕೋ ಬಿಡಬೇಡ ಕಣ್ಣು ತೊಡಿಸಲು ನಿನಗೆ. ನಮ್ಮ ಸಂಬಂಧಗಳು, ನಮ್ಮ ಗೆಳೆತನಗಳು, ನಮ್ಮ ಇನ್ನೊಬ್ಬರ ಜೊತೆ ನಮ್ಮ ವ್ಯವಹಾರಗಳು ಹೇಗಿರಬೇಕು ಅಂತಂದ್ರೆ ಅದು ದ್ರಾಕ್ಷಿಯ ಬಳ್ಳಿ ಅಂತಿರಬೇಕು. ದ್ರಾಕ್ಷಿ ಬಳ್ಳಿ ತಾನು ಒಂದೇ ಒಂದು ಬೇರಿನಿಂದ ಎದ್ದರೂ ಸಹಿತ ಅದು ಬೆಳೆಯುತ್ತಾ ಬೆಳೆಯುತ್ತಾ ಹಬ್ಬುತ್ತಾ ತನ್ನ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲರ ಜೊತೆ ಕೈ ಜೋಡಿಸಿ ಒಂದು ರೀತಿ ಚಪ್ಪರದಂತೆ ಅಥವಾ ಹಂದರದಂತೆ ಯಾವ ರೀತಿ ಅದು ಬೆಳೆದು ನಿಲ್ಲುತ್ತೋ ಹಾಗೆ ನಾವು ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಜನರ ಜೊತೆಗೆ ಒಳ್ಳೆಯ ರೀತಿಯಾದಂಥ ಸಂಬಂಧಗಳನ್ನು ಬೆಳೆಸಿ ಅವರೊಂದಿಗೆ ಉತ್ತಮವಾದಂಥ ಗೆಳೆತನ ಅಥವಾ ಉತ್ತಮವಾದಂಥ ಸಂಬಂಧಗಳನ್ನು ಬೆಳೆಸಬೇಕು. ಹತ್ತಿಕೋ ದ್ರಾಕ್ಷಿಯ ಬಳ್ಳಿ ಹಾಗೆ ಆಯುಷ್ಯ ಚಪ್ಪರದ ಉದ್ದಗಲ. ನಮ್ಮ ಕೀರ್ತಿ, ನಮ್ಮ ವಿಚಾರಗಳು, ನಮ್ಮ ಜ್ಞಾನ, ನಮ್ಮ ಸಂಬಂಧಗಳು, ನಾವು ಮಾಡುವಂಥ ಸಹಾಯ ಯಾವ ರೀತಿ ಬೆಳಿಬೇಕು ಅಂತಂದ್ರೆ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲರ ಜೊತೆ ಹಂಚಿಕೊಳ್ಳಬೇಕು. ನಮ್ಮಿಂದ ಆಗ್ತಕ್ಕಂಥ ಸಹಾಯವನ್ನು ಇನ್ನೊಬ್ಬರ ಜೊತೆ ಮಾಡಿದಾಗ ಅವರು ನಮ್ಮ ಜೊತೆ ಒಳ್ಳೆಯ ರೀತಿಯಾದಂಥ ಸಂಬಂಧಗಳನ್ನು, ಒಳ್ಳೆಯ ರೀತಿಯಾದಂಥ ವ್ಯವಹಾರಗಳನ್ನು ಇಟ್ಕೊಳ್ತಲ್ಲ. ಹಂಗೆ ನಾವು ದ್ರಾಕ್ಷಿಯಂತೆ ಬೆಳೆದು ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಪ್ರದೇಶಕ್ಕೂ ನಾವು ಹಬ್ಬಿಕೊಂಡು ಅವರ ಜೊತೆ ಒಳ್ಳೆಯ ರೀತಿಯಾಗಿ ನಡೆದುಕೊಳ್ಳಬೇಕು. ಆಯುಷ್ಯ ಚಪ್ಪರದ ಉತ್ತಗಲ, ನಾವು ಬದುಕಿನಿಂದ ಹಿಡ್ಕೊಂಡು ಸಾಯುವವರೆಗೂ ನಮ್ಮ ಸಂಬಂಧಗಳು ಉತ್ತಮವಾಗಿಯೇ ನಡೀತಾ ಇರಬೇಕು. ಯಾರೊಂದಿಗೆ ಜಗಳ ಮಾಡುವುದಾಗಲಿ, ದ್ವೇಷ ಸಾಧಿಸುವುದಾಗಲಿ, ಇನ್ನೊಬ್ಬರಿಗೆ ಮೋಸ ಮಾಡುವುದಾಗಲಿ, ಅವರ ಸಾಧನೆಗೆ ಅಡ್ಡಿಪಡಿಸುವುದಾಗಲಿ, ಹೀಗೆ ಯಾವುದೇ ರೀತಿಯಾದಂಥ ಇನ್ನೊಬ್ಬರಿಗೆ ತೊಂದರೆಯನ್ನು ಮಾಡಲಾರದೆ ಅವರಿಗೆ ಸಹಾಯವನ್ನು ಮಾಡುತ್ತಾ ಅವರ ಜೊತೆ ಉತ್ತಮವಾದಂಥ ಸಂಬಂಧಗಳನ್ನು ಬೆಳೆಸುತ್ತಾ ನಮ್ಮ ಸಂಬಂಧಗಳನ್ನು ಸಹಿತ ನಾವು ವಿಸ್ತರಿಸುತ್ತಾ ಹೋಗಬೇಕು. ತಬ್ಬಿಕೋ ಬಿಡಬೇಡ ಹಣ್ಣು ತೊಡಿಸಲು ನಿನಗೆ. ನೀ ಯಾರೇ ನಿನ್ನ ಹತ್ರ ಕಷ್ಟ ಅಂತ ಬಂದಾಗ, ಯಾರು ನಿನ್ನ ಹತ್ರ ಸಹಾಯ ಅಂತ ಬಂದಾಗ ಅವರು ದ್ರಾಕ್ಷಿಯ ಬಳ್ಳಿಯನ್ನು, ಆ ಕಾಯಿಯನ್ನು ಯಾವ ರೀತಿ ಅದು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತೋ ಅದೇ ರೀತಿಯಾಗಿ ನಮ್ಮ ಹತ್ತಿರ ಬಂದಂಥ ವ್ಯಕ್ತಿಗಳನ್ನ ನಾವು ಗಟ್ಟಿಯಾಗಿ ತಬ್ಬಿಕೋಬೇಕು. ಅಂದ್ರೆ ಗಟ್ಟಿಯಾಗಿ ತಬ್ಬಿಕೋಬೇಕು ಅಂತಂದ್ರೆ ಅವರ ದುಃಖಗಳಿಗೆ ನಾವು ಸಹಾಯವನ್ನು ಮಾಡಿ ಅವರ ಸಂಬಂಧಗಳನ್ನು ನಾವು ಗಟ್ಟಿಗೊಳಿಸಬೇಕು. ಈ ರೀತಿಯಾಗಿ ಮನುಷ್ಯ ಈ ದ್ರಾಕ್ಷಿ ಬೆಳೆಯಿಂದ ಸುತ್ತಮುತ್ತಲಿನ ಜನರ ಜೊತೆಗೆ ಉತ್ತಮವಾದಂಥ ಸಂಬಂಧಗಳನ್ನು ಬೆಳೆಸಿಕೊಂಡು ನಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತಾ ನಮ್ಮ ವ್ಯವಹಾರಗಳನ್ನು ವಿಸ್ತರಿಸುವಂಥ ಗುಣ ಆ ಮಗುವಿಗೆ ಬರಬೇಕು. ಅದು ಈ ದ್ರಾಕ್ಷಿ ಹಣ್ಣಿನಿಂದ ಬೆಳೆಯಬೇಕು. ತಾನೇ ಮಣ್ಣಾಗುತ್ತನ ಬರಲು ತೋಟಗಾತಿ ಬೆಲೆಯ ರಾಕೇಟು ಯಾನ ಬರಡದಿರು ಸೇಬು ಹಣ್ಣಿನ ಜೊತೆಗೆ ಎಲ್ಲರಿಗೂ ದಕ್ಕುವ ಈ ರಚಿಯ. ತಾನೇ ಮಣ್ಣಾಗುತ್ತಾ ಬರಲು ತೋಟಗಾರತಿ ಬೆಲೆಯ ರಾಕೇಟು ಯಾನ ಹೊರಡದಿರು. ಒಬ್ಬ ಹೊಲದಲ್ಲಿ ರೈತ ತಾನು ಹೊಲದಲ್ಲಿ ಫಸಲನ್ನು ಬೆಳಿಬೇಕಾಗಿತ್ತು ಅಂತಂದ್ರೆ ಆ ರೈತ ಬಹಳಷ್ಟು ಕಷ್ಟಪಟ್ಟು ದುಡಿದು ಮಣ್ಣಿನ ಜೊತೆ ಮಣ್ಣಾಗ್ತಾನೆ. ಮಣ್ಣಿನ ಜೊತೆ ಮಣ್ಣಾಗಿ ತನ್ನ ಉತ್ತಮವಾದಂಥ ಫಸಲನ್ನು ತೆಗೆದಾಗ ಆ ಫಸಲುಗಳನ್ನು ಮಾರ್ಕೆಟ್ಗೆ ಹೋಗಿಟ್ಟಾಗ ಅವು ಮಾರ್ಕೆಟ್ನಲ್ಲಿ ಅಥವಾ ಮಾರುಕಟ್ಟೆಯಲ್ಲಿ ಅದರ ಬೆಲೆ ಬಹಳಷ್ಟು ಗಗನಕ್ಕೆ ಹೋಗಿ ಅದು ಎಲ್ಲರಿಗೆ ದೊರಕದಂತಾಗಬಾರದು. ನಾವು ಸಹಿತ ಬೆಳೆಯುತ್ತಾ ನಾನೆಲ್ಲ ಕಷ್ಟಪಟ್ಟು ಬೆಳೆಯುತ್ತಾ ದೊಡ್ಡವರಾಗಿ ನಾವು ಹಿಂದೆ ಇದ್ದಂಥ ವ್ಯಕ್ತಿಗಳ ಸಂಬಂಧವನ್ನ ನಾವು ಇಷ್ಟು ಎತ್ತರವಾಗಿ ಬೆಳೆಯಲು
ನಮಗೆ ಸಹಾಯ ಮಾಡಿದಂತಹ ವ್ಯಕ್ತಿಗಳನ್ನು ನಾವು ಎಂದಿಗೂ ಮರೆಯಬಾರದು. ನಾವು ಮಾಡಿದಂಥ ಸಾಧನೆ ಎಷ್ಟೇ ದೊಡ್ಡದಾಗಿದೆ, ನಾವು ಎಷ್ಟೇ ದೊಡ್ಡದಾದಂಥ ಹುದ್ದೆಗೆ ಹೋಗಿರಲಿ, ನಾವು ಎಷ್ಟೇ ಎತ್ತರವಾದಂಥ ಸ್ಥಾನವನ್ನು ಪಡೆದುಕೊಳ್ಳಿ, ಆದರೂ ಸಹಿತ ನಾವು ಇಷ್ಟು ಎತ್ತರವಾದಂಥ ಸ್ಥಾನಕ್ಕೆ, ನಾವು ಇಷ್ಟು ಎತ್ತರವಾದಂಥ ಪದವಿಗೆ ಬರಲು ನಾವು ಬಹಳಷ್ಟು ಜನರ ಸಹಾಯವನ್ನು ಪಡೆದುಕೊಂಡಿರ್ತೀವಿ. ಆ ಜನರ ಸಹಾಯವನ್ನು ನಾವು ಯಾವತ್ತಿಗೂ ಮರೆಯಬಾರದು. ತಾನೇ ಮಣ್ಣಾಗುತ್ತಾ ಬರಲು ತೂಟಗಾತಿ ಬೆಳೆಯುವಾಗೇಟು ಯಾನ ಹೊರಡದಲ್ಲಿ. ನಾವು ಇಷ್ಟೆಲ್ಲ ಬೆಳೆದ ನಂತರ, ನಾವು ದೊಡ್ಡವರಾದ ನಂತರ, ಎಲ್ಲ ಉತ್ತಮವಾದಂಥ ಗುಣಗಳನ್ನು ಪಡೆದುಕೊಂಡು ನಾವು ದೊಡ್ಡವರಾದ ನಂತರ ನಾವು ನಮಗೆ ಹಿಂದೆ ಮಾಡಿದಂಥ ಸಹಾಯಕ ಮಾಡಿದಂಥ ವ್ಯಕ್ತಿಗಳನ್ನ ಮರಿಬಾರದು. ನಾವು ರಾಕೆಟ್ನಂತೆ ಸ್ಪೀಡಾಗಿ ಅಥವಾ ವೇಗವಾಗಿ ಅವರನ್ನು ಬಿಟ್ಟು ಹೋಗಬಾರದು. ಸೇಬು ಹಣ್ಣಿನ ಜೊತೆಗೆ ಎಲ್ಲರಿಗೂ ದಕ್ಕುವ ಎಲಚಿಗ. ಹಾಗೆ ಸೇಬು ಹಣ್ಣು ಎಲ್ಲರೂ ಇಷ್ಟಪಡುವಂಥ ಹಣ್ಣಿದೆಯಲ್ಲ, ಎಲ್ಲರೂ ಆಸೆಯಿಂದ ನೋಡ್ತಕ್ಕಂಥ ಹಣ್ಣಿದೆ. ಅದೇ ರೀತಿಯಾಗಿ ನಾವು ಎಲ್ಲರೂ ನಮ್ಮ ಕಡೆ ಬರುವಂತಾಗಬೇಕು, ಎಲ್ಲರಿಗೂ ದೊರೆಯುವಂಥ ಎಲಚಿ ಆಗಬೇಕು. ಎಲಚಿ ಅಂತಂದರೆ ಇನ್ನೊಂದು ಹುಣಸಿನಕಾಯಿ ಅಂತ. ಹುಣಸಿನಕಾಯಿ ಸಾಮಾನ್ಯವಾಗಿ ಎಲ್ಲರಿಗೂ ದೊರೆಯುವಂಥ ಒಂದು ಹಣ್ಣು. ಅದಕ್ಕಾಗಿ ನಾವು ಸಾಮಾನ್ಯವಾಗಿ ಎಷ್ಟೇ ದೊಡ್ಡವರಾದರೂ ಸಹಿತ, ಎಷ್ಟೇ ಉನ್ನತವಾದಂಥ ಸಾಧನೆ ಮಾಡಿದರೂ ಸಹಿತ ಎಲ್ಲರಿಗೂ ದೊರಕುವಂಥ ವ್ಯಕ್ತಿ ಆಗಬೇಕು. ಎಲ್ಲರೊಂದಿಗೆ ಉತ್ತಮ ರೀತಿಯಾಗಿ ಮಾತನಾಡಬೇಕು, ಎಲ್ಲರ ಜೊತೆ ಉತ್ತಮವಾದಂಥ ಸಂಬಂಧಗಳನ್ನು ಬೆಳೆಸಿಕೊಳ್ಬೇಕು. ಹೀಗೆ ಕವಿಯು ಮಗುವಿನಲ್ಲಿ ಎಲ್ಲ ರೀತಿಯ ಹಣ್ಣುಗಳಿಂದ ಒಂದೊಂದು ವಿಶೇಷವಾದ ಗುಣಗಳನ್ನು ತೆಗೆದುಕೊಂಡು ಆ ವಿಶೇಷವಾದ ಗುಣಗಳನ್ನು ಮಕ್ಕಳಲ್ಲಿ ಕಾಣುತ್ತಾ ಆ ಮಗು ಬೆಳೆದು ದೊಡ್ಡವನಾಗಿ ಒಬ್ಬ ಉತ್ತಮ ಸಮಾಜದ ಪ್ರಜೆಯಾಗಲಿ ಎನ್ನುವುದೇ ಇಲ್ಲಿ ಕವಿಯ ಆಶೆ. ಅದಕ್ಕಾಗಿ ಮನುಷ್ಯ ಹುಟ್ಟಿನಿಂದ ಸಾವಿನವರೆಗೆ ಒಂದಿಲ್ಲ ಒಂದು ವಿಷಯಗಳನ್ನು ಒಬ್ಬರಿಂದ ಇನ್ನೊಬ್ಬರಿಂದ ನಾವು ಕಲಿಯುತ್ತಾ ಹೋಗ್ತೀವಿ. ನಾವು ಕಲಿಯುವಂಥ ವಿಷಯಗಳು ಕೇವಲ ಮನುಷ್ಯನಿಂದ ಮಾತ್ರವಲ್ಲ, ಪ್ರಕೃತಿಯಿಂದ ಕಲಿತೀವಿ, ಪ್ರಾಣಿ ಪಕ್ಷಿಗಳಿಂದ ಕಲಿತೀವಿ, ಸಮಾಜದಿಂದ ಕಲಿತೀವಿ, ಗುರು ಹಿರಿಯರಿಂದ ಕಲಿತೀವಿ, ಅಣ್ಣ ತಮ್ಮದಿಂದ ಕಲಿತೀವಿ. ಹೀಗೆ ಹಲವಾರು ವ್ಯಕ್ತಿಗಳಿಂದ ಕಲಿತು ನಾವು ಸಮಾಜದಲ್ಲಿ ಒಬ್ಬ ಉತ್ತಮ ವ್ಯಕ್ತಿಯಾಗಿ, ಸಮಾಜದಲ್ಲಿ ನಮ್ಮ ಜೊತೆ ಇತರರೊಂದಿಗೆ ಉತ್ತಮವಾದಂಥ ಸಂಬಂಧಗಳನ್ನು ಹೊಂದಿ ಎಲ್ಲರಿಗೂ ಸಹಾಯ ಮಾಡುತ್ತಾ ನೀನೊಂದು ಹಣ್ಣಿನಂತಾಗಬೇಕು ಅಂತ ಹೇಳಿಕೊಂಡು ಕವಿ ಆ ಮಗುವನ್ನು ಒಂದು ಹಣ್ಣಾಗಿ ಮಾಡಲು ಹೊರಟಿದ್ದಾರೆ. ಆ ಹಣ್ಣಾಗಬೇಕೆಂದು ಕವಿ ಬಯಸಿದ್ದಾರೆ. ಇದು ಮಕ್ಕಳು ಇವತ್ತಿನ ಈ ಮಗು ಮತ್ತು ಹಣ್ಣುಗಳಿರುವ ಪದ್ಯದ ಸಂಕ್ಷಿಪ್ತ ಸಾರಾಂಶ. ನಾವು ನಾಳೆ ದಿನ ಈ ಒಂದು ಪದ್ಯದ ಅಭ್ಯಾಸವನ್ನು ಬರೆಯೋಣ. ಇದಕ್ಕಿಂತ ಪೂರ್ವದಲ್ಲಿ ನೀವು ನಿಮ್ಮ ನೋಟ್ಬುಕ್ಕಿನಲ್ಲಿ ಪದ್ಯವನ್ನು ಬರೆದು ಅದರಲ್ಲಿರ್ತಕ್ಕಂಥ ಕಠಿಣ ಪದಗಳ ಅರ್ಥವನ್ನು ಬರೆದು ನಂತರ ಸುಮಾರು ಒಂದು 20 ಒತ್ತಕ್ಷರ ಪದಗಳನ್ನು ಬರೆಯಿರಿ. ಈಗಾಗಲೇ ನಾನು ಈ ಒಂದು ಪದ್ಯದ ಕವಿಯ ಪರಿಚಯವನ್ನು ಸಹಿತ ಬರೆಸಿದ್ದೇನೆ. ಅದನ್ನು ಸಹಿತ ನಿಮ್ಮ ನೋಟ್ಬುಕ್ಕಿನಲ್ಲಿ ಬರೆದಿಟ್ಟುಕೊಳ್ಳಿ. ನಾಳಿನ ದಿನ ಇದರ ಅಭ್ಯಾಸ ಭಾಗವನ್ನು ನೋಡೋಣ. ಧನ್ಯವಾದ.